ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭರೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹನುಮಂತದೇವರು ತಮ್ಮ ಅಪಾರವಾದಂತಹ ಪರಾಕ್ರಮದಿಂದ ರಾವಣನ ಸೈನ್ಯವನ್ನೆಲ್ಲ ಸಂಹಾರ ಮಾಡಿ ಸೀತಾದೇವಿ ಕೊಟ್ಟಂತಹ ಚೂಡಾಮಣಿಯನ್ನು ರಾಮನಿಗೆ ಒಪ್ಪಿಸುವುದಕ್ಕಾಗಿ ಸಮುದ್ರವನ್ನು ದಾಟಿ ಪುನಃ ಇಲ್ಲಿ ಬಂದು ಎಲ್ಲರಿಗೆ, ತಮ್ಮ ಆಪ್ತೇಷ್ಟ ಮಿತ್ರ ಬಂಧುಗಳಿಗೆ ಈ ಸುದ್ದಿಯನ್ನು ತಿಳಿಸಿ ಹರ್ಷೋಲ್ಲಾಸದಿಂದ ಎಲ್ಲರೂ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ರಾಮದೇವರ ಪಾದಕ್ಕೆ ಎರಗಿ ಆ ಚೂಡಾವಣಿಯನ್ನು ಸಮರ್ಪಣೆಯನ್ನು ಮಾಡಿ ಸಂತೋಷದಿಂದ ಪರಮಾತ್ಮ ಇಂಥ ಉತ್ತಮ ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳಿ ಪರಮಾತ್ಮ ಏನನ್ನು ಕೊಡದೆ ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಂಡಿದ್ದಾನೆ. ರಾಮಚಂದ್ರ ದೇವರು ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮದಸ್ಯ ಕುರುವನ್ ಸಮಾಶ್ಲಿಷದಮಂ ಪರಮಾಭಿತುಷ್ಟ. ಅತೀ ಸಂತೋಷಭರಿತನಾಗಿ ಪರಮಾತ್ಮ ತಾನು ರಾಮಚಂದ್ರ ದೇವರು ಹನುಮಂತ ದೇವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತನೂ ಆ ಕಥೆಯನ್ನು ನಾವಿಷ್ಟು ಕೇಳಿದ್ದೇವೆ. ಆಗ ಹನುಮಂತ ದೇವರು ರಾಮಚಂದ್ರ ದೇವರನ್ನು ಕುರಿತು ಮಾತನಾಡುತ್ತಾರೆ. ಅಲ್ಲೇನಿದೆ, ಎಷ್ಟು ಜನ ಇದ್ದಾರೆ, ಅಲ್ಲಿ ಪರಿಸರ ಏನು, ವಾತಾವರಣ ಏನು, ಎಲ್ಲವನ್ನೂ ಹನುಮಂತ ದೇವರು ಹೇಳ್ತಾರೆ. ಶ್ರುತ್ವಾ ಹನುಮತ್ ಉದಿತಂ ಕೃತಮಸ್ಯ ಸರ್ವಂ ಪ್ರೀತ ಪ್ರಯಾಣಮಭಿರೋಚಯತೆ ಸ ರಾಮಃ. ಹನುಮಂತ ದೇವರು ಎಲ್ಲ ವಾರ್ತೆಯನ್ನು, ಸುದ್ದಿಯನ್ನು ಹೇಳಿದ್ದನ್ನು ರಾಮಚಂದ್ರ ದೇವರು ಕೇಳಿ ಆಯಿತು ನಡೀರಿ ಅಂತ ಹೇಳಿ ದಕ್ಷಿಣ ದಿಕ್ಕನ್ನು ಆಶ್ರಯಿಸಿಕೊಂಡು ಆ ಸಮುದ್ರಕ್ಕೆ ತಾವು ನಡೀತಾರೆ. ಎಲ್ಲ ಸೈನ್ಯ ಸಹಿತರಾಗಿ ಸುಗ್ರೀವ ಮತ್ತು ತಾರ, ಅಂಗದ ಇವರೇ ಮೊದಲಾವರದಿಂದ ಕೂಡಿಕೊಂಡು ಆರುಕ್ಯಮಾಯುಸುತಂ ಹನುಮಂತ ದೇವರ ಹೆಗಲನ್ನು ಏರಿ ಪರಮಾತ್ಮ ಹನುಮಂತ ದೇವರು ಪರಮಾತ್ಮನನ್ನ ಪಾದದಿಂದ ನಡೆಸುವುದಿಲ್ಲ, ಹೆಗಲನ್ನು ಏರಿಸಿ ತಾವು ಮತ್ತು ರಾಮಚಂದ್ರ ದೇವರನ್ನು ಕರೆದುಕೊಂಡು ಹೋಗ್ತಾರೆ. ಅಂಗದನ ಹೆಗಲನ್ನು ಏರಿ ಲಕ್ಷ್ಮಣ ತಾನು ಬರ್ತಾನೆ. ನಾವು ನೋಡಿದ್ದು ರಾಮ ಲಕ್ಷ್ಮಣರು ಇಬ್ಬರು ಒಂದು ಹೆಗಲಿನಲ್ಲಿ ಲಕ್ಷ್ಮಣ, ಒಂದು ಹೆಗಲಿನಲ್ಲಿ ರಾಮ ಅಂತ ತೋರಿಸ್ತಿರ್ತಾರೆ. ಹಾಗಿಲ್ಲ, ರಾಮಚಂದ್ರ ದೇವರು ಮಾತ್ರ ಹನುಮಂತನ ಹೆಗಲನ್ನೇ ಇರ್ತಾರೆ. ಅಂಗದ ಏನು ವಾಲಿಯ ಮಗ ಇದ್ದಾನೆ ಯುವರಾಜ ಅಂಗದ, ಆ ಅಂಗದನ ಹೆಗಲನ್ನು ಲಕ್ಷ್ಮಣ ದೇವರು ಏರಿ ಪ್ರತ್ಯೇಕವಾಗಿ ನಡೀತಾ ಅವರು ಕರೆದುಕೊಂಡು ಹೋಗ್ತಾರೆ. ಸೌಮಿತ್ರಿಣ ಸುಗ್ರೀವ ಮತ್ತು ತಾರ ಇವರಿಂದ ಸೇರಿಕೊಂಡು ಸವಿರಜ ಸಾಸೇನ ಯಾಗಾತ್ ತಾನು ಹೊರಟಿದ್ದಾರೆ. ಸಂಪ್ರಾಪ್ಯ ದಕ್ಷಿಣಮಪಾಂ ನಿಧಿಮತ್ರ ದೇವ ಶಿಷ್ಯೇ ಜಗದ್ಗುರುತಮೋಪ್ಯ ವಿಶಕ್ಯ ಸಖ್ಯಿ. ಆಗ ರಾಮ, ಲಕ್ಷ್ಮಣ ಮತ್ತು ಹನುಮಂತ ದೇವರು ಎಲ್ಲ ಸೈನ್ಯ ಸಮೇತರಾಗಿ ಆ ಸಮುದ್ರವನ್ನು ಸೇರಿದ್ದಾರೆ. ಸೇರಿದ್ದಾಗ ಅನಂತ ಶಕ್ತಿ ಇದ್ದೇ ಪರಮಾತ್ಮನಿಗೆ. ರಾಮ ಅಂದರೆ ಸಾಮಾನ್ಯನ, ಹನುಮಂತ ಸಾಮಾನ್ಯನ, ಲಕ್ಷ್ಮಣ ಸಾಮಾನ್ಯನ? ಯಾರೂ ಸಾಮಾನ್ಯರಾದವರಲ್ಲ. ಅನಂತ ಶಕ್ತಿ ಸಂಪನ್ನನಾಗಿದ್ದರೂ ಪರಮಾತ್ಮ ಜಗದ್ಗುರುತಮೋ ಅಪಿ ಅವಿಶಕ್ಯ ಶಕ್ತಿ ಅಗ್ರೇಹಿ ಮಾರ್ಧಮನುಮ ಪ್ರಥಯನ್ ಸ ಧರ್ಮಂ ಪಂಥಾನಮರ್ಥಿತಮಪಾಂ ಪತಿತಃ ಪ್ರತೀತಃ. ಅಲ್ಲೇ ಸಮುದ್ರ ಹಾದಿ ಕೊಡ್ತಾನೆ, ಸಮುದ್ರ ರಾಜ ವರುಣ ಹಾದಿ ಕೊಡ್ತಾನೆ. ದೊಡ್ಡ ಅಪಾರ ಜಲರಾಶಿ. ಆ ಜಲರಾಶಿಯನ್ನು ದಾಟಿ ಹೇಗೆ ಹೋಗಬೇಕು ರಾಮ?
ಹಾದಿ ಕೊಡ್ತಾನೆ. ಇಷ್ಟೆಲ್ಲ ಭಯಾನಕ ಸೈನ್ಯ ಇದೆ, ಅಸಂಖ್ಯ ಸೈನ್ಯ, ಕಪಿ ಸೈನ್ಯ. ಇಷ್ಟೆಲ್ಲ ಇದ್ದಾಗ ರಾಮ ಹೇಗೆ ಹೋಗ್ತಾನೆ? ಹಾಗೆ ಕಾಯ್ತಾ ಕೂತ. ಅದಕ್ಕೆ ಹೇಳ್ತಾರೆ, ಅನಂತ ಶಕ್ತಿ ಸಂಪನ್ನನಾಗಿದ್ದರೂ ಮೊದಲಿಗೆ ಸಾಮದಾನವನ್ನು ಮಾಡಿ ಆಮೇಲೆ ದಂಡವನ್ನು ಮಾಡಬೇಕು ಅಂತ ಹೇಳಿ ಪರಮಾತ್ಮ ಆ ವರುಣದೇವರು ರಾಮ ಬಂದಿದ್ದನ್ನು ನೋಡಿ ಏನೂ ಪ್ರತಿಕ್ರಿಯೆ ಮಾಡದೇ ಇದ್ದಾಗ ರಾಮ ಅಲ್ಲೇ ತಾನು ದರ್ಭೆಯನ್ನು ಹಾಸಿಕೊಂಡು ಮಲ್ಕೊಂಡು ಬಿಟ್ಟಿದ್ದಾನೆ. ಅದಕ್ಕೇನೆ ನಾವು ಅಲ್ಲಿ ಹೋದಾಗ ದರ್ಭಶಯನ ಅಂತ ಅಲ್ಲಿ ನಮಗೆ ದರ್ಶನ ಮಾಡಿಸ್ತಾರೆ ರಾಮಚಂದ್ರ ದೇವರನ್ನು. ದರ್ಭಶಯನನಾಗಿ ಪರಮಾತ್ಮ ಅಲ್ಲಿ ಮಲಗಿಬಿಟ್ಟಿದ್ದಾನೆ. ಅಗ್ರೇಹಿ ಮಾರ್ದವಂ ಅನುಪ್ರಥಯನ್ ಸ ಧರ್ಮಂ ಪಂಥಾನಮರ್ಥಿತಮಪಾಂ ಪತಿತ ಪ್ರತೀತಃ ತತ್ರ ಜಗಾಮ ಸ ವಿಭೀಷಣ ನಾಮಧೇಯ. ಇಷ್ಟು ನಡೀತಾ ಇದೆ, ಪರಸ್ಪರ ಮಾತನಾಡ್ತಾ ಇದ್ದಾರೆ. ಲಂಕೆಯಿಂದ ವಿಭೀಷಣ ಬರ್ತಾ ಇದ್ದದ್ದನ್ನು ನೋಡಿದರು. ಲಂಕೆಯಿಂದ ವಿಭೀಷಣ ಬರುವುದನ್ನು ನೋಡಿದರು. ವಿಭೀಷಣ ಯಾರಿವನು? ರಾವಣನ ತಮ್ಮ. ಹಾಗಾಗಿ ಎಲ್ಲರೂ ಜಾಗರ ರೂಪರಾಗಿ ಅಲರ್ಟ್ ಆಗಿ ನಿಂತಿದ್ದಾರೆ. ಆ ಕಡೆಯಿಂದ ಶತ್ರು ಪಕ್ಷದವನು ಬರ್ತಾ ಇದ್ದಾನೆ ಅಂತೆಲ್ಲರೂ ಗಾಬರಿಯಾಗಿ ತಾವು ಎಚ್ಚರದಿಂದ ಇದ್ದಾರೆ. ಅಷ್ಟರೊಳಗೆ ವಿಭೀಷಣ ಬಂದು ನಾಮಧೇಯ ರಕ್ಷಪತೇರವರಜಃ, ಅವ ರಾವಣನ ಅವರಜ ತಮ್ಮನಾಗಿದ್ದಾನೆ. ಅಥ ರಾವಣೇನ ಭಕ್ತೋದಿಕಂ ರಘುಪತೋ ವಿತಿ ಧರ್ಮನಿಷ್ಠಸ್ತ್ಯಕ್ತೋ ಜಗಾಮ ಶರಣಂ ಚ ರಘುತ್ತಮಂ ತಂ. ಆಗ ಯಾರನ್ನೂ ಮಾತನಾಡಿಸದೆ ನೇರವಾಗಿ ಬಂದು ಆ ವಿಭೀಷಣ ರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ್ದಾನೆ, ಶರಣಾಗತನಾಗಿದ್ದಾನೆ. ಆಚೆಯಿಂದ ಬಂದಿದ್ದಾನೆ ಅಂತ ಹೇಳಿ ಯಾರೂ ಅವನ ಮೇಲೆ ಪ್ರಹಾರ ಮಾಡಲಿಕ್ಕೆ ಹೋಗಲಿಲ್ಲ. ಏನು ಮಾಡ್ತಾನೆ, ಎದಕ್ಕೆ ಬಂದಿದ್ದಾನೆ ನೋಡೋಣ ಅಂತ ಎಲ್ಲರೂ ತಡೆದ್ರು. ಆಗ ನೇರವಾಗಿ ಪರಮಾತ್ಮನ ಪಾದಕ್ಕೆ ಬಂದು ನಮಸ್ಕಾರ ಮಾಡಿ ಶರಣಾಗತನಾದಾಗ ರಾಮನನ್ನು ಕುರಿತು ಹೀಗೆ ಮಾತನಾಡುತ್ತಾನೆ. ಬ್ರಹ್ಮಾತ್ಮಜೇನ ರವಿಜೇನ ಫಲಪ್ರಣೀತ. ಆಗ ವಿಚಾರ ಮಾಡಿದರು, ಇವನು ಯಾಕೆ ಬಂದಿದ್ದಾನಿಲ್ಲೇ, ಏನು ಕಾರಣ ಇದೆ ಇವನಿಗೆ ಅಂತ ಪರಸ್ಪರ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಹನುಮಂತ ದೇವರು ರಾಮ ಒಂದು ಪಕ್ಷವನ್ನು ಮಾಡಿದ್ದಾರೆ ಮತ್ತು ಉಳಿದೆಲ್ಲರೂ ಒಂದು ಪಕ್ಷ ಆಗಿದ್ದಾರೆ. ನಾನು ರಾವಣನನ್ನು ತಿರಸ್ಕಾರ ಮಾಡಿ ರಾವಣನನ್ನು ಬಿಟ್ಟು ನಿನ್ನ ಹತ್ರ ಬಂದಿದ್ದೇನೆ. ಯಾಕೆ ಅಂದರೆ ನಾನು ರಾವಣನಿಗೆ ಹೇಳಿದೆ, ನೀನು ಮಾಡುವುದು ಸರಿಯಲ್ಲ, ಸೀತೆಯನ್ನು ರಾಮನಿಗೆ ಕೊಟ್ಟು ಬಿಡು ಅಂತ. ಹೇಗೆ ಮತ್ತು ವಿದುರ ದುರ್ಯೋಧನನಿಗೆ ಒಳ್ಳೆ ಮಾತುಗಳನ್ನು ಹೇಳಿ ತಿಳಿಸೋದಕ್ಕಾಗಿ ಪ್ರಯತ್ನಪಟ್ಟ, ಆಗ ಅವನನ್ನೇ ಬೈದು ಕಳಿಸಿಬಿಟ್ಟ. ಅವಾಗ ತೀರ್ಥಯಾತ್ರೆಗೆ ಹೋಗಿಬಿಟ್ಟ. ನೀವು ಕಥೆಯನ್ನು ಕೇಳಿದ್ದೀರಿ. ತೀರ್ಥಯಾತ್ರೆಗೆ ತಾನು ಹೋಗಿಬಿಟ್ಟಿದ್ದಾನೆ. ಹಾಗೆ ಮತ್ತೇನು ಅಂತಂದರೆ, ಈ ವಿಭೀಷಣನೂ ಕೂಡ ರಾವಣನನ್ನು ಎಷ್ಟೋ ತಿಳಿಸೋದಕ್ಕೆ ಪ್ರಯತ್ನಪಟ್ಟಾಗ ಅವ ತಿಳಿದುಕೊಳ್ಳಿಲ್ಲ, ಅವನನ್ನೇ ಬೈದು ಹೊರಗೆ ಹಾಕಿದ್ದಾನೆ. ಹಾಗಾಗಿ ಮತ್ತೇನು, ಅವನಿಗೆ ರಾವಣನ ಹತ್ರನೇ ಬರಬೇಕಾಗಿತ್ತು, ರಾಮನ ಹತ್ರೇ ಬರಬೇಕಾಗಿತ್ತು. ರಾವಣನ ಬಿಟ್ಟು ರಾಮನ ಹತ್ರ ಬಂದು, ಯಾಕೆ ಧರ್ಮ ಇಲ್ಲಿದೆ, ನಮ್ಮ ಅಣ್ಣ ಅಧರ್ಮ ಮಾಡಿದ್ದಾನೆ, ಸೀತೆಯನ್ನು ತಂದು ಇಟ್ಟುಕೊಂಡಿದ್ದಾನೆ ಅಂತ ಹೇಳಿ ತಾನು ಅವನನ್ನು ಬಿಟ್ಟು ಇಲ್ಲಿ ಬಂದಿದ್ದಾನೆ. ಬಂದು ರಾಮನಿಗೆ ಶರಣಾಗತನಾಗಿದ್ದಾನೆ. ಶರಣಾಗತನಾದರೂ ಈ ಪಕ್ಷದವರು ಯಾರೂ ಒಪ್ಪಲಿಕ್ಕೆ ತಯಾರಾಗ್ತಾ ಇಲ್ಲ. ಯಾರು? ಬ್ರಹ್ಮಾತ್ಮಜೇನ, ಜಾಂಬುವಂತ, ರವಿಜೇನ, ಅಂಗದ, ನೀಲ, ಮೈಂದ, ವಿವಿಧ, ತಾರ, ಇವರೆಲ್ಲರೂ ಕೂಡ ಶತ್ರು ಪಕ್ಷದವನು. ಕೇವಲ ಶತ್ರು ಪಕ್ಷದವನು ಬಂದ್ರೇನೆ ಅವನನ್ನು ಹೊರಗೆ ಹಾಕ್ತೀವಿ ನಾವು. ಶತ್ರು ಪಕ್ಷದ ತಮ್ಮ ಇವನು. ಶತ್ರು ಪಕ್ಷದಲ್ಲಿ ಅಗ್ರೇಸರನಾದ ರಾವಣನ ತಮ್ಮ, ಅವನು ಬಂದಿದ್ದಾನೆ, ನೀವು ಇಟ್ಕೊಳ್ತೀನಿ ಅಂದರೆ ನಾವು ಹೇಗೆ ಒಪ್ಪೋಣ? ಬೇಡ ಅಂತ ಹೇಳಿ ಎಲ್ಲರೂ ಏಕಮತ್ಯದಿಂದ ಅವನನ್ನು ಹೊರಗೆ ಹಾಕಲಿಕ್ಕೆ ಎಲ್ಲರೂ ನಿಂತಿದ್ದಾರೆ. ರಾಮ ಅಂತಾನೆ, ಹನುಮಂತ ನೀನು ಏನು ಹೇಳ್ತೀಯೋ ಹಾಗೆ ಮಾಡುತ್ತೇನೆ, ನೀನು ಹೇಳು ಅಂದಾಗ, ಅತ್ರಾಹ ರೂಪಮಪರಂ ಬಲದೇವತಾಯಾ
ಸರ್ವೇಪಿ ಶತ್ರು ಸದನಾದ್ ಉಪಯಾತ ಏಷ ಭ್ರಾತಾಸ್ಯ ನ ಗ್ರಹಣ ಯೋಗ್ಯ. ರಾವಣನ ತಮ್ಮನಾದದ್ದರಿಂದ ಗ್ರಹಣಕ್ಕೆ ಯೋಗ್ಯನಲ್ಲ, ಬಿಟ್ಬಿಡ್ರಿ ಅವನನ್ನು ಅಂದಾಗ ಹನುಮಂತ ದೇವರು ರಾಮನ ಆಜ್ಞೆಯಿಂದ ತಾವು ಮಾತನಾಡ್ತಾರೆ. ಅತ್ರಾಹ ರೂಪಮಪರಂ ಬಲದೇವತಾಯ ಗ್ರಹಸ್ಯ ಏಷ ನಿತರಾಂ ಶರಣಂ ಪ್ರಪನ್ನಃ. ವಾಯುದೇವರ ಅವತಾರರಾದಂತಹ ಹನುಮಂತ ದೇವರು ತಾವು ಏಷಃ ಭಕ್ತಃ, ಇವನು ಭಕ್ತನಾಗಿದ್ದಾನೆ ಸುಗ್ರೀವ ವಿಭೀಷಣ, ಹಾಗಾಗಿ ಇವನು ಗ್ರಹಣಕ್ಕೆ ಯೋಗ್ಯನಾಗಿದ್ದಾನೆ ಮತ್ತು ಶರಣಾರ್ಥಿಯಾಗಿ ಬಂದಿದ್ದಾನೆ. ಏನರೇ ಇರಲಿ ಅವನು ಶರಣಾರ್ಥಿಯಾಗಿ ಬಂದಾಗ ತಾನು ಶರಣಾರ್ಥಿಯಾಗಿ ಬಂದಾಗ ಅವನನ್ನು ರಕ್ಷಣೆ ಮಾಡಬೇಕು. ಅದರೊಳಗೆ ಇವನು ಭಕ್ತನಾಗಿದ್ದಾನೆ, ಸ್ವಾಮಿ ನಿನ್ನ ಭಕ್ತ, ಹಾಗಾಗಿ ಇವನನ್ನು ನೀನು ನಮ್ಮ ಪಕ್ಷದಲ್ಲಿ ಇಟ್ಟುಕೊಳ್ಳುವುದೇ ಒಳ್ಳೆಯದು ಅಂತ ಹೇಳಿ ಹನುಮಂತ ದೇವರು ಹೇಳ್ತಾರೆ. ಭಕ್ತಶ್ಚ ರಾಮಪದಯೋ ವಿಷ್ಣು ರಕ್ಷೋ ವಿಧಾಯ ರಾಜ್ಯಂ ಉಪಭೋಕ್ತು ಮಿಹಾ ಅಭಿಯಾತಃ. ಹಾಗಾಗಿ ರಾಜ್ಯವನ್ನು ಬಿಟ್ಟು ತನ್ನ ಎಲ್ಲ ಬಂಧು ಬಾಂಧವರನ್ನು ಬಿಟ್ಟು ಶರಣಾಗತನಾಗಿ ಬಂದಿದ್ದಾನೆ ಅಂದ ಮೇಲೆ ಅವನನ್ನು ಅವಶ್ಯವಾಗಿ ರಕ್ಷಣೆ ಮಾಡಬೇಕು. ಅವನು ಭಕ್ತನಾಗಿದ್ದಾನೆ, ನಾನು ನೋಡಿದ್ದೀನಿ. ನಾನು ಸೀತೆಗೆ ನಿನ್ನ ಅಂಗುಲಿಯನ್ನು ಕೊಡಲಿಕ್ಕೆ ಹೋದಾಗ ಎಲ್ಲರ ಮನೆಯಲ್ಲಿ ಬಿಡಾಳನಾಗಿ ಸಣ್ಣ ರೂಪದಿಂದ ಎಲ್ಲರ ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ವಿಭೀಷಣ ದೇವರ ಪ್ರತಿಮೆಯನ್ನು, ಯಜ್ಞಶಾಲೆಯನ್ನು, ವಿಷ್ಣು ಭಕ್ತಿಯನ್ನು ಮಾಡೋದನ್ನು ನಾನು ಕಂಡಿದ್ದೇನೆ. ಹನುಮಂತ ದೇವರು ಹೇಳ್ತಾರೆ, ನಾನು ಕಂಡಿದ್ದೇನೆ, ಹಾಗಾಗಿ ಇವನನ್ನು ನೀನು ಬಿಡಬೇಡ, ಇವನನ್ನು ಸ್ವೀಕಾರ ಮಾಡು, ಶರಣಾರ್ಥಿಯಾಗಿದ್ದಾನೆ, ನಿನ್ನ ಭಕ್ತ ಇವನು, ಹಾಗಾಗಿ ಅವಶ್ಯವಾಗಿ ಇವನನ್ನು ಸ್ವೀಕಾರ ಮಾಡು ನೀನು ಅಂದಾಗ ಇತ್ಯುಕ್ತವತ್ಯತ ಹನುಮತಿ ದೇವದೇವ ಸಂರಕ್ಷ್ಯ ತದ್ವಚನಮಾಹ ತಥೈವ ಪೂರ್ವಂ. ಆವಾಗ ಆಯ್ತು, ಹನುಮಂತ ನೀ ಹೇಳಿದ್ಯಲ್ಲ, ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಒಂದೇ ಮಾತಿಗೆ ಒಪ್ಪಿಬಿಟ್ಟ. ರಾಮನಿಗೂ ಇತ್ತು ಇವನು ಒಳ್ಳೆಯವನಿದ್ದಾನೆ ಅಂತ ಗೊತ್ತಿದೆ, ರಾಮ ಸರ್ವಜ್ಞ ಪರಮಾತ್ಮ. ಆದರೂ ಹನುಮಂತ ಹೇಳಿದ್ದಾನೆ ಅಂತ ಇನ್ನೂ ಜಗತ್ತಿಗೆ ತೋರಿಸುವುದಕ್ಕಾಗಿ ತಾನು ಒಪ್ಪಿಕೊಂಡ. ಆಗ ಎಲ್ಲರೂ ಕೂಡ ಸುಗ್ರೀವ ಹೇಳ್ತಾನೆ, ಹನುಮಂತ ಹೇಳಿದ ಮಾತ್ರಕ್ಕೆ ಒಪ್ಪಿಬಿಡ್ಬೇಕೇನು? ಹನುಮಂತ ಹೇಳಿದ ಮಾತ್ರಕ್ಕೆ ವಿಭೀಷಣನ ತೆಗೆದುಕೊಂಡು ಬಿಡುವಕ ನಮ್ಮ ಪಕ್ಷದಲ್ಲಿ? ನಾನು ರಾಜ ಅಂತನವರ ಧಾಟಿಯಿಂದ ಮಾತನಾಡ್ತಾನೆ. ಆವಾಗ ಸುಗ್ರೀವನಿಗೆ ಹುಷಾರ್ ಅಂತಾನೆ ರಾಮ. ಸುಗ್ರೀವ, ನಿನ್ನನ್ನು ಸ್ವೀಕಾರ ಮಾಡಿದ್ದೇ ಈ ಹನುಮಂತ ಹೇಳಿದ್ದಕ್ಕಾಗಿ, ಎಚ್ಚರಿರಲಿ ನಿನಗೆ. ನಿನ್ನನ್ನು ನನ್ನ ಪಕ್ಷದಲ್ಲಿ ಹಾಕಿಕೊಂಡಿದ್ದೆ ಯಾಕೆ ವಾಲಿಯನ್ನು ಬಿಟ್ಟು, ಗೊತ್ತಿದೆಯಾ ನಿನಗೆ? ಈ ಹನುಮಂತ ಹೇಳಿದ, ಸುಗ್ರೀವ ಇದ್ದಾನೆ, ಅವನ ಪಕ್ಷದಲ್ಲಿ ಇದ್ದೇನೆ, ನಾನು ಮಂತ್ರಿ, ಹಾಗಾಗಿ ಅವನ ಜೊತೆಗೆ ಗೆಳತನ ಮಾಡು, ಅವನ ಸಖ್ಯವನ್ನೇ ವಹಿಸುವಂತ ಅವನು ಹೇಳಿದ್ದಕ್ಕಾಗಿ ನಾನು ನಿನ್ನನ್ನು ತೆಗೆದುಕೊಂಡಿದ್ದಿಲ್ಲ, ಅಂದರೆ ನಿನ್ನನ್ನು ಯಾಕೆ ನಾನು ತಗೊಳ್ತೇನೆ, ನಿನ್ನ ಯಾವಾಗೋ ಬಿಟ್ಬಿಡ್ತಿದ್ದೆ ನಾನು. ಹಾಗಾಗಿ ಹನುಮಂತ ಹೇಳಿದ್ದಾನೆ, ವಿಭೀಷಣನ್ನು ತೆಗೆದುಕೊಳ್ತೇನೆ, ನಿನ್ನನ್ನು ಸ್ವೀಕಾರ ಮಾಡಿದಂತೆ. ಅಂದರೆ ನೀನೇನು ನನ್ನ ಪಕ್ಷದವನು ಅಂತಾಗಿಯಲ್ಲ, ಅದು ಹನುಮಂತನಿಂದ, ಇದು ನಿನಗೆ ಅರ್ಥವಾಗಲಿ ಅಂತ ಹೇಳಿ ರಾಮ ಅವನಿಗೆ ತಿಳಿಸಿಕೊಡ್ತಾನೆ. ಯಥೈವ ಪೂರ್ವಂ ಸುಗ್ರೀವ ಹೇತುತಃ ಇಮಂ ಸ್ಥಿರ ಮಾಗ್ರಹಿಷ್ಯೆ ಪಾದಪ್ರಪನ್ನ ಇದಮೇವ ಸದಾ ವ್ರತಂ ಮೇ. ಯಾರು ಪಾದಕ್ಕೆ ಬಂದು ಬೀಳುತ್ತಾರಲ್ಲ, ಶರಣಾಗತರಾಗ್ತಾರಲ್ಲ, ಅವನನ್ನು ರಕ್ಷಣೆ ಮಾಡ್ತೇನೆ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮೀತ್ಯ ವ್ರತಂ ಮಮ. ನನ್ನ ವ್ರತ ಇದೆ, ಅದು ನನ್ನ ಪ್ರತಿಜ್ಞೆ ಇದೆ. ನೋಡ್ರಿ, ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಕಷ್ಟ ಬಂದಾಗ ಅಥವಾ ಇಷ್ಟಾರ್ಥಗಳು ಸಿಗದೇ ಇದ್ದಾಗ, ದುಃಖದಲ್ಲಿ ಇದ್ದಾಗ, ಅನಾಥರಾದಾಗ ನಾವು ಯಾರಿಗೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥವರನ್ನು ಶರಣಾಗತರಾಗ್ತೇವೆ. ಯಾರು ಅಪೂರ್ಣರೋ, ಯಾರು ಅಸರ್ವಜ್ಞರೋ, ಯಾರು ಅಶಕ್ತರೋ, ಬಂಧುಗಳು ಅಥವಾ ಅವರು ಇವರನ್ನು ನಾವು ಶರಣಾಗತರಾಗ್ತೇವೆ. ಏನೋ ಕಷ್ಟ ಬಂದಿದೆ, ಆಪತ್ತು ಬಂದಿದೆ, ನನಗೆ ಕಷ್ಟ ಬಂದಿದೆ, ಆಪತ್ತು ಬಂದಿದೆ ಅಂತ ಹೇಳಿ ನಮ್ಮ ಗೆಳೆಯರ ಹತ್ರ, ನಮ್ಮ ತಂದೆ ತಾಯಿ ಹತ್ರ, ಬಂಧುಗಳ ಹತ್ರ ಹೋಗಿ ಹೇಳ್ತೇವೆ. ಹೋಗಿ ಹೇಳಬಾರದು, ನಮ್ಮ ದುಃಖವನ್ನು ಅವರ ಮುಂದೆ ತೊಡಕಬಾರದು ಅಂತ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇಲ್ಲ. ಅವರ ಹತ್ರ ಹೇಳುವಂತೆ ಇನ್ನೂ ಹೆಚ್ಚಿ ಭಕ್ತಿ ಮಾಡಿ ದೇವರಲ್ಲಿ ಈ ದುಃಖಗಳನ್ನು ಹೇಳಿ, ಈ ದುಃಖಗಳನ್ನು ಸ್ವಾಮಿ ಪರಿಹಾರ ಮಾಡು ನೀನು ಅಂತ ಪ್ರಾರ್ಥನೆ ಮಾಡಿದರೆ, ಇವರಲ್ಲಿ ನೀವು ಹೇಳಿಕೊಂಡಾಗ ಸಮಾಧಾನ ಆಗಬಹುದಾದರೆ ದುಃಖ ಪರಿಹಾರ ಆಗೋದಿಲ್ಲ. ನೀವು ಇವರಲ್ಲಿ ಬಂಧು ಆಪ್ತ ಮಿತ್ರ ಇಷ್ಟರಲ್ಲಿ ನೀವು ಹೇಳಿಕೊಂಡ ದುಃಖಗಳನ್ನೇ ದೇವರಲ್ಲಿ ಭಕ್ತಿಯಿಂದ ಶರಣಾಗತನಾಗಿ ನೀವು ಹೇಳಿದಿರಿ ಅಂತಾದರೆ ಅವಶ್ಯ ಪರಿಹಾರ ಆಗ್ತದೆ ಅಂತನೋ ಸಂದೇಶವನ್ನು ತಿಳಿಸಿಕೊಡ್ತಾ ಇದ್ದಾರೆ ಪುರಾಣಕಾರರು.
ಅವಶ್ಯವಾಗಿ ಶರಣಾಗತನಾಗಬೇಕು ದೇವರಲ್ಲಿ. ದೇವರ ಪೂಜೆ ಮಾಡಬೇಕಾದಾಗ, ದೇವರ ಸ್ತೋತ್ರವನ್ನು ಹೇಳಬೇಕಾದಾಗ, ದೇವರ ಆರಾಧನೆ ಮಾಡಬೇಕಾದಾಗ, ದೇವರ ಗಾನವನ್ನು ಮಾಡಬೇಕಾದಾಗ, ಭಕ್ತಿಯಿಂದ ದೇವರ ದಾಸರ ಪದಗಳಿಂದ ದೇವರನ್ನು ಸ್ತೋತ್ರ ಮಾಡುವಾಗ ಅವಶ್ಯವಾಗಿ ಈ ಭಾವನೆ ಬರಬೇಕು ಅಂತ ಶಾಸ್ತ್ರ ತಿಳಿಸಿಕೊಡುತ್ತದೆ. ಹಾಗಾದಾಗಲೇ ನಮ್ಮ ಆಪತ್ತು ಪರಿಹಾರ, ಇಷ್ಟಾರ್ಥ ಸಿಗ್ತದೆ. ಇದು ನಮಗೆ ಗೊತ್ತಿರಬೇಕು. ಹಾಗಾಗಿ ಅದನ್ನು ಬಿಟ್ಟು ಬೇರೆಯವ್ರ ಹತ್ರ ನಾವು ಏನಾದರೂ ಕೇಳಿ ಹೇಳಿ ಮಾಡಿದರೆ ನಮಗೆ ಅನಿಸ್ಬಹುದು, ಇವರ ಹತ್ರ ಹೇಳಿಕೊಂಡಾಗ ನನಗೆ ಸಮಾಧಾನ ಆಗ್ತದೆ ಅಂತ ಹೇಳಿ. ಅದು ನಿಜವಾದ ಸಮಾಧಾನ ಅಲ್ಲದು. ಯಾಕೆ? ಕಷ್ಟವೇ ಪರಿಹಾರ ಆಗಿರೋದಿಲ್ಲ. ಕಷ್ಟ ಪರಿಹಾರ ಆಗುವುದು ದೇವರ ಅನುಗ್ರಹ ಮಾಡಿದಾಗ. ದೇವರ ಅನುಗ್ರಹ ಮಾಡುವುದು ಯಾವಾಗ? ದೇವರಲ್ಲಿ ಶರಣಾಗತನಾದಾಗ. ದೇವರಲ್ಲಿ ಶರಣಾಗತನಾದಾಗ ದೇವರ ಅನುಗ್ರಹ ಮಾಡುತ್ತಾನೆ. ದೇವರ ಅನುಗ್ರಹ ಮಾಡಿದಾಗಲೇ ಆಪತ್ತುಗಳು ಪರಿಹಾರ ಆಗ್ತದೆ. ಹಾಗಾಗಿ ಸುಗ್ರೀವ ಹೇತುತ ಇಮಂ ಸ್ಥಿರಮಾಗ್ರಹಿಷ್ಯೆ ಪಾದಪ್ರಪನ್ನ ಇದಮೇ ಸದಾ ವ್ರತಮ್ಮೆ. ಅದನ್ನು ಹೇಳಿದು ಅಭಯಂ ಸರ್ವಭೂತೇಭ್ಯೋ ದದಾಮಿ ತದ್ ವ್ರತಂ ಮಮ. ರಾಮಾಯಣ ಹೇಳ್ತದೆ. ರಾಮಾಯಣದಲ್ಲಿ ರಾಮಚಂದ್ರ ದೇವರು ಹೇಳ್ತಾರೆ ಇದನ್ನು. ಯಾರು ನನಗೆ ಶರಣಾಗತರಾಗ್ತಾರೋ ಅವರಿಗೆ ನಾನು ಅಭಯವನ್ನು ಕೊಡ್ತೇನೆ. ಅವನು ಯಾವ ಉದ್ದೇಶಕ್ಕಾಗಿ ನನ್ನಲ್ಲಿ ಶರಣಾಗತನಾಗಿದ್ದಾನೋ ಅವಶ್ಯವಾಗಿ ಅದನ್ನು ನಾನು ಪೂರ್ಣ ಮಾಡ್ತೇನೆ ಅಂತ ಭಗವಂತನೇ ಸ್ವಯಂ ತಾನು ಹೇಳಿದ್ದಾನೆ. ಹಾಗಾಗಿ ಸಬ್ರಹ್ಮಕಾಹ, ಯಾರು ಇವು ವಿಭೀಷಣ ಬಂದಿದ್ದಾನೆ ಅಂತ ಹೇಳಿ ನಾನು ಭಯಗೊಳ್ಳಬೇಕಾ? ಶತ್ರು ಪಕ್ಷದವನು, ಶತ್ರು ಪಕ್ಷದ ರಾಜನ ತಮ್ಮನಾಗಿದ್ದಾನೆ. ಹಾಗಾಗಿ ಇವನನ್ನು ಸೇರಿಸಿಕೊಳ್ಬೇಡ. ಏನು ಹೇಳ್ತಾ ಇದ್ದೀರಿ ನೀವು? ರಾಮ ಸ್ವಯಂ ತಾನು ಹೇಳ್ತಾನೆ ನೋಡ್ರಿ. ಬಹಳ ವೈಭವೋಪೇತವಾದಂತಹ ವಾಕ್ಯಗಳು, ಮಾತುಗಳು ರಾಮನದು. ಸಬ್ರಹ್ಮಕಾಸುರಗಣ ಸಹ ದೈತ್ಯಮರ್ತ್ಯ ಸರ್ವೇ ಸಮೇತ್ಯ ಚ ಮದಂಗುಲಿ ಚಾಲನೇಪಿ ನೀಶಾಭಯಂ ನಮವ ರಾತ್ರಿ ಚರಾದ ಮುಷ್ಯ ಶುದ್ಧ ಸ್ವಭಾವ ಇತಿ ಚೈನಮಹಂ ವಿಜಾನೆ. ಯಾರು ವಿಭೀಷಣ, ಯಾರು ರಾವಣ, ಯಾರು ಸುಗ್ರೀವ, ಯಾರು ಹನುಮಂತ? ದೇವರ ಮುಂದೆ ಯಾರೂ ಏನೂ ಅಲ್ಲ. ಹಾಗಾದರೆ ಏನು? ಸಬ್ರಹ್ಮಕ ಸುರಗಣ ಸಹ ದೈತ್ಯಮರ್ಥ. ಎಲ್ಲ ಸಕಲ ದೇವತೆಗಳು, ಎಲ್ಲ ದೈತ್ಯರು, ಎಲ್ಲ ಮನುಷ್ಯರು ಎಲ್ಲರೂ ಸೇರಿ ಸಮಸ್ತ ಜೀವರಾಶಿಗಳು ಬಂದು ಲಕ್ಷ್ಮ್ಯಾದಿ ಸಕಲ ದೇವತ ಮಾಡಿ ತೃಣಪರ್ಯಂತ ಎಲ್ಲ, ಮತ್ತೇನೆಂದರೆ ಜೀವರಾಶಿಗಳು ಬಂದರೂ ನನ್ನ ಅಂಗುಲಿಯನ್ನು ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ. ನನಗಲ್ಲ, ನನ್ನ ಅಂಗುಲಿಯನ್ನು, ನನ್ನ ಬಟ್ಟನ್ನು ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ. ಸಬ್ರಹ್ಮಕಾಹ ಸುರಗಣಾಹ ಸಹ ದೈತ್ಯಮರ್ತ್ಯಾಹ ಸರ್ವೇ ಸಮೇತ್ಯ, ಎಲ್ಲರೂ ಸೇರಿಕೊಂಡು ಮದಂಗುಲಿ, ನನ್ನ ಅಂಗುಲಿಯನ್ನು ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ. ನೇಷಾಭಯಂ, ಈ ರಜನೀಚರ, ಈ ರಾಕ್ಷಸರು, ಅವರಿಂದ ನನಗೇನಾಗಬೇಕಾಗಿದೆ? ಈ ವಿಭೀಷಣ, ಅವನಿಂದ ಏನಾಗಬೇಕಾಗಿದೆ ನನಗೆ? ಇದರಿಂದ ಎರಡು ಮಾತುಗಳನ್ನು ದೇವರು ಸೂಚನೆ ಮಾಡ್ತಾ ಇದ್ದಾನೆ. ಒಂದನೇದ್ದು, ಯಾರ ಅಪೇಕ್ಷೆಯೂ ನನಗಿಲ್ಲ, ನನ್ನ ಅಪೇಕ್ಷೆ ನಿಮಗಿದೆ. ಯಾರ ಭಯವೂ ನನಗಿಲ್ಲ, ನನ್ನ ಅಭಯ ನಿಮಗೆ ಬೇಕು. ಎಲ್ಲರಿಂದ ಭಯಗೊಂಡಂತಹ ಎಲ್ಲರೂ ಅಭಯವನ್ನು ತಾಳಬೇಕು ಅಂತಾದರೆ ನನ್ನನ್ನು ಕುರಿತು ಸೇವೆ ಮಾಡಿರಿ, ನನ್ನನ್ನು ಕುರಿತು ಪ್ರಾರ್ಥನೆ ಮಾಡಿರಿ. ನಾನು ನಿಮಗೆ ಅಭಯವನ್ನು ಕೊಡುವಂತಹ ದೇವತೆ. ಹಾಗಾಗಿ ನೇಷಾಭಯಂ ಶುದ್ಧ ಸ್ವಭಾವ. ಹಾಗಾಗಿ ಯಾರ ಅಂಜಿಕೆ ಗಾಬರಿ ನನಗಿಲ್ಲ, ಅನಂತ ಶಕ್ತಿ ಸಂಪನ್ನನಾದವು ನಾನು. ಹಾಗಾಗಿ ನೀವು ಹೇಳ್ತಾ ಇದ್ದೀರಿ ಅಂತ ನಾನು ಕೇಳುವ ಅಗತ್ಯ ಇಲ್ಲ. ಶುದ್ಧ ಸ್ವಭಾವನಾಗಿದ್ದಾನೆ, ಅತ್ಯಂತ ಶುದ್ಧನಾಗಿದ್ದಾನೆ. ದುಷ್ಟರ ಪಕ್ಷದಲ್ಲಿ ಇದ್ದ ಮಾತ್ರಕ್ಕೆ ಇವನು ದುಷ್ಟನಲ್ಲ ಅಂತ ಹೇಳಿ ಭಗವಂತ ವಿಭೀಷಣನನ್ನು ಸ್ವೀಕಾರ ಮಾಡಿದ. ಹನುಮಂತ ಹೇಳಿದ್ದಕ್ಕಾಗಿ ಸ್ವೀಕಾರ ಮಾಡಿದ ಅಂತನ್ನೋದು ಒಂದು ಪಕ್ಷ. ಆದರೆ ಭಗವಂತನು ಸರ್ವಜ್ಞನಾಗಿದ್ದಾನೆ, ಅವನು ಹೇಳಿದಂತೆ ನಡೆದ ಅಂತನ್ನೋದು ಅಭಿಪ್ರಾಯ ಅಲ್ಲ. ಭಗವಂತನು ಸರ್ವಜ್ಞನಾಗಿದ್ದಾನೆ. ಯಾರು ಬಂದರೂ ದೇವರಿಗೆ ಏನಾಗಬೇಕಾಗಿಲ್ಲ, ಯಾರು ಹೋದರೂ ದೇವರಿಗೆ ಏನಾಗಬೇಕಾಗಿಲ್ಲ ಅಂತನ್ನೋದು ಅತ್ಯಂತ ಸ್ಪಷ್ಟವಾಗಿ ಸೂಚನೆ ಮಾಡೋದಕ್ಕಾಗಿ ಭಗವಂತ ಈ ಮಾತುಗಳನ್ನು ಆಡ್ತಾ ಇದ್ದಾನೆ. ಭಾರಿ ವೈಭವೋಪೇತವಾದ ವಾಕ್ಯಗಳು. ಹಾಗಾಗಿ ದೇವರನ್ನು ನಾವು ತಿಳಿಯಬೇಕಾದಾಗ, ಉಪಾಸನೆ ಮಾಡಬೇಕಾದಾಗ, ಅನುಷ್ಠಾನ ಮಾಡಬೇಕಾದಾಗ, ಪೂಜೆ ಮಾಡಬೇಕಾದಾಗ ದೇವರ ಹೇಳಿದ ಅನುಸಂಧಾನವನ್ನೇ ನಾವು ಮನಸ್ಸಿನಲ್ಲಿ ತಂದುಕೋಬೇಕು. ದೇವರು ಅನಂತ ಗುಣಪೂರ್ಣ, ದೋಷದೂರ, ಎಲ್ಲರ ಮೇಲೆ ಸ್ವಾಮಿ, ಒಡೆತನ ಇದೆ ಭಗವಂತನಿಗೆ. ಯಾರು? ದೇವತೆಗಳು, ಅಸುರರು, ಮನುಷ್ಯರು, ಗಂಧರ್ವರು, ಸಮಸ್ತ ಜೀವರಾಶಿಗಳು ಬಂದರೂ ದೇವರಿಗೆ ಏನೇನೇನೇನೂ ಆಗುವುದಿಲ್ಲ. ದೇವರೇ ಹೇಳಿಕೊಂಡಿದ್ದಾನೆ, ತನ್ನ ಅಂಗುಲಿಯವನ್ನು ಅಲ್ಲಾಡಿಸ್ಲಿಕ್ಕಾಗುವುದಿಲ್ಲ. ಇಷ್ಟು ಶಕ್ತಿಶಾಲಿಯ ಸರ್ವಜ್ಞನಾದ ಭಗವಂತ, ಸರ್ವೋತ್ತಮನಾದ ದೇವರು ಅಂತ ನಾವು ಅರ್ಥ ಮಾಡಿಕೊಂಡು ಅನುಸಂಧಾನದಿಂದ ದೇವರ ಪೂಜೆ, ದೇವರ ಪ್ರದಕ್ಷಿಣ, ದೇವರ ನಮಸ್ಕಾರ, ದೇವರ ಏನೇ ದೇವರ ಕುರಿತಾಗಿ ನಾವು ಮಾಡಬೇಕಾದಾಗ ಈ ಅನುಸಂಧಾನಕ್ಕೆ ತೆಗೆದುಕೊಂಡು ಬರಬೇಕು ಅನ್ನೋ ಸಲುವಾಗಿಯೇ ದೇವರು ಈ ಮಾತನ್ನು ಹೇಳಿದ್ದಾನೆ.
ಇತ್ಯುಕ್ತ ವಾಕ್ಯ ಉತತಂ ಸ್ವಜನಂ ವಿಧಾಯ ರಾಜ್ಯೇ ಅಭಿಷೇಚ್ಯ. ನೋಡ್ರಿ, ಶರಣಾಗತನಾಗಿದ್ದಾನೆ ವಿಭೀಷಣ, ಆಗಲೇ ದೇವರು ಅವನಿಗೆ ಒಂದು ಕಲ್ಪದವರೆಗೆ ಆಯುಷ್ಯವನ್ನು ಕೊಟ್ಟುಬಿಟ್ಟಿದ್ದಾನೆ. ಅಂದರೆ ಬ್ರಹ್ಮದೇವರ ಒಂದು ಹಗಲು, ಬ್ರಹ್ಮದೇವರ ಒಂದು ಹಗಲು ಗೊತ್ತಿದೆ ನಿಮಗೆ ಎಷ್ಟು ದೊಡ್ಡದಾಗಿದೆ ಅಂತ. ಇಡೀ ಒಂದು ಬ್ರಹ್ಮದೇವರ ಹಗಲನ್ನು ಆಯುಷ್ಯವನ್ನಾಗಿ ಪರಮಾತ್ಮ ವಿಭೀಷಣನಿಗೆ ಕೊಟ್ಟಿದ್ದಾನೆ. ಮತ್ತು ರಾಜ್ಯದಲ್ಲಿ ಅಭಿಷೇಕ ಮಾಡಿದ್ದಾನೆ. ರಾವಣ ಸಾಯ್ತಾನೆ ನನ್ನ ಕೈಯಿಂದ, ಸತ್ತಾಗ ನೀನೇ ಆ ರಾಜ್ಯಕ್ಕೆ ರಾಜ, ನಿನಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳಿ ಆಗಲೇ ಪರಮಾತ್ಮ ಅನುಗ್ರಹ ಮಾಡಿಬಿಟ್ಟಿದ್ದಾನೆ. ಇತ್ಯುಕ್ತ ವಾಕ್ಯ ಉತತಂ ಸ್ವಜನಂ ವಿಧಾಯ ರಾಜ್ಯೇಭಿಷೇಚಯೇತ ಅಪಾರ ಸುಸತ್ವರಾಶಿ ಮತ್ವಾ ತೃಣೋಪ ಅಶೇಷ ಸದಂತಕಂ ತಂ ರಕ್ಷಪತೇಸ್ತ್ವರಸ್ಯ ತಥೋಸ ಲಂಕಾಂ. ಲಂಕೆಯನ್ನು ಆಗಲೇ ಈ ಹೆಸರು, ಈ ಲಂಕೆ ನಿನಗೆ ಬಂದದ್ದು, ನಿನಗೆ ಬರ್ತದೆ, ಏನು ಕಾಳಜಿ ಮಾಡಬೇಡಿ ಅಂತ ಹೇಳಿ ಕಲ್ಪಾಂತಂ ಅಸ್ಯ ನಿಶಿಚಾರ ಪತಿತ್ವಮಾಯುಹು. ಆ ನಿಶಿಚಾರನಾದಂತಹ ವಿಭೀಷಣನಿಗೆ ಒಂದು ಕಲ್ಪದವರೆಗೆ ಆಯುಷ್ಯವನ್ನು ಕೊಟ್ಟು ಅನಂತರದಲ್ಲಿ ಭೋಗವನ್ನು ಮಾಡಿ ರಾಜ್ಯವನ್ನು ಆಳಿ ಸಾಧನೆಗಳನ್ನು ಮಾಡಿಕೊಂಡು ಅನಂತರದಲ್ಲಿ ನನ್ನ ಲೋಕಕ್ಕೆ ಬಾ ನೀನು ಅಂತೂ ಮಾತನಾಡ್ತಾ ಇದ್ದಾನೆ. ಪ್ರದದೋ ನಿಜಲೋಕ ಗದಿಂ ತದಂತೆ. ಅಲ್ಲೇ 3 ರಾತ್ರಿಗಳನ್ನು ಮಲಗಿದ್ದಾನೆ ಪರಮಾತ್ಮ. ಮಲಗಿದಾಗ ಇಷ್ಟಾದರೂ ಆ ಸಮುದ್ರ ದಾರಿಯನ್ನು ಕೊಟ್ಟಿಲ್ಲ. ಆಗ ಪರಮಾತ್ಮ ಸಕ್ರೋಧ ದೀಪ್ತ ನಯನಾಂತ ಹತಃ, ಕೆಟ್ಟು ಕಣ್ಣಿನಿಂದ ಪರಮಾತ್ಮ, ಕೆಂಪು ಕಣ್ಣಿನಿಂದ ಪರಮಾತ್ಮ ಆ ಸಮುದ್ರವನ್ನು ನೋಡ್ತಾ ಇದ್ದಾನೆ. ನೋಡಿದಾಗ ಸಮುದ್ರ ರಾಜ ಗಾಬರಿಯಾಗಿ ರೂಪಮತ್ತನಾಗಿ ಬಂದಿದ್ದಾನೆ. ಅಂದರೆ ಕೈ ಕಾಲು ತಲೆ ಇತ್ಯಾದಿಗಳನ್ನು ಇಟ್ಟುಕೊಂಡು ಮನುಷ್ಯನಾಗಿ, ಅಂದರೆ ದೇವತಾ ರೂಪದಲ್ಲಿ ಬಂದು ರಾಮನಿಗೆ ನಮಸ್ಕಾರ ಮಾಡಿದ್ದಾನೆ. ಬರಬೇಕಾದಾಗ ತಲೆ ಮೇಲೆ ಹೂ ಹಣ್ಣುಗಳು ಎಲ್ಲವನ್ನು ರಾಮದೇವರ ಪೂಜೆಗಾಗಿ ತೆಗೆದುಕೊಂಡು ಬಂದಿದ್ದಾನೆ. ರಾಮ ಸಿಟ್ಟಿಗೆ ಬಂದಿದ್ದಾನೆ, ಏನು ಅನರ್ಥವಾಗಬಾರದು ಅಂತೂ ಹೇಳಿ ರಾಮನ ಪೂಜೆಗಾಗಿ ಬಂದಿದ್ದಾನೆ. ಸಿಂಧು ಶೀರ್ಯಸರಣಂ ಪರಿಗೃಕ್ಷ್ಯ ರೂಪಿ ಪಾದಾರವಿಂದ ಉಪಗಮ್ಯ ಬಭಾಷ ಏತತ್. ಆಗ ಬಂದು ನಮಸ್ಕಾರ ಮಾಡಿ ಹೇಳಿದ, ನಾನು ಬಂದಿದ್ದೇನೆ, ನನಗೆ ನೀನು ದಾರಿ ಕೊಡ್ತಾ ಇಲ್ಲ, ಸೊಕ್ಕಿಗೆ ಬಂದೀಯಾ ಅಂತ ರಾಮ ಹೇಳೋಕ್ಕಿಂತ ಮುಂಚಲೇ ತಾನು ಹೇಳಿದ, ನಿನಗೊಬ್ಬನಿಗೆ ಹಾದಿ ಕೊಡ್ಬೋದು, ಇಷ್ಟೆಲ್ಲ ಅಸಂಖ್ಯ ಕಪಿಗಳಿದ್ದಾರೆ, ಸಂಖ್ಯೆನೇ ಇಲ್ಲ, ಅಷ್ಟು ಜನ ಕಪಿಗಳಿದ್ದಾರೆ, ಇವರಿಗೆಲ್ಲ ಹಾದಿ ಕೊಡಬೇಕೇನು ಸ್ವಾಮಿ, ನಾನು ಕೊಡಲಿಕ್ಕಾಗೋದಿಲ್ಲ. ನತ್ವಾಂ ವಯಂ ಜಡದಿಯ ನ ವಿಧಾಮ ಭೂಮನ್ ಕೂಟಸ್ಥಮಾದಿಪುರುಷಂ ಜಗತಾಮಧೀಶಂ. ನಾವೆಲ್ಲ ಮಂದಮತಿಗಳು ಸ್ವಾಮಿ, ನಿನ್ನ ಮುಂದೆ ನೀನು ಜಗತ್ತಿಗೆ ಒಡೆಯ ಆದಿಪುರುಷ. ತಂ ಸತ್ವತಃ ಸುರಗಣಾನ್ ಅಮರಸೋ ಮನುಷ್ಯಾನ್ ತಾತೀರ್ಯ ಅಸುರ. ನೀನು ಈ ಸಮುದ್ರವನ್ನು ದಾಟಿ ಹೋಗು. ಹೇಗೆ ಹೋಗಬೇಕು? ಸೇತುವೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ತಾನೆ ವರುಣದೇವರು. ಸೇತುವೆಯನ್ನು ಕಟ್ಟು, ಈ ಸೇತುವೆಯನ್ನು ನೋಡಿಕೊಂಡು ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ಈ ಸೇತುವೆಯನ್ನು ನೋಡಿದಾಗ ಬ್ರಹ್ಮಹತ್ಯಾ ದೋಷಗಳೆಲ್ಲ ಪರಿಹಾರ ಆಗ್ತದೆ. ಹಾಗಾಗಿ ಅಂತ ರಾಮ ಸೇತು ಮಾಡಿದ್ದಾನೆ. ಆ ಸೇತು ದರ್ಶನ ಮಾಡಿಕೊಂಡರೆ ಎಲ್ಲ ಬ್ರಹ್ಮಹತ್ಯೆಗಳ ಪಾಪ ಪರಿಹಾರವಾಗ್ತದೆ ಅಂತ ಹೇಳಿ ಕೀರ್ತಿ ನಿನಗೆ ಬರ್ತದೆ, ಕೀರ್ತಿವಂತನಾಗು ನೀನು. ಮತ್ತು ಆ ಕಡೆಗೆ ಹೋಗಿ ನಿನ್ನ ಹೆಂಡತಿಯಾದ, ನಿನ್ನ ಪತ್ನಿಯಾದ, ಜಗನ್ಮಾತೆಯಾದ ಸೀತೆಯನ್ನು ನೀನು ಆ ರಾವಣನನ್ನು ಸಂಹಾರ ಮಾಡಿಕೊಂಡು ಆ ಸೀತೆಯನ್ನು ಕರೆದುಕೊಂಡು ಬಾ ಅಂತ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಹೇಳ್ತಾನೆ. ಹಾಗಾಗೇನೆ ರಾಮೇಶ್ವರಕ್ಕೆ ಹೋದಾಗ ಸೇತು ದರ್ಶನ ಮಾಡಿಕೊಂಡರೆ ಎಲ್ಲ ಪಾಪಗಳು ಹೋಗ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ತಿಳಿಬೇಕು. ಏನಿದೆ? ಕೇವಲ ರಾಮೇಶ್ವರಕ್ಕೆ ಹೋಗಿ ಸೇತು ದರ್ಶನ ಮಾಡಿಕೊಂಡರೆ ಪಾಪ ಹೋಗ್ತದೆ. ಎಷ್ಟು ಅನುಸಂಧಾನದಿಂದ, ಎಷ್ಟು ನಮ್ಮ ಯೋಗ್ಯತೆ ಇರ್ತದೋ ಅಷ್ಟು ಯೋಗ್ಯತಾ ಅನುಸಂಧಾನಪೂರ್ವಕವಾಗಿ ನಾವು ಸೇತು ದರ್ಶನವನ್ನು ಮಾಡಿದಾಗ ಪಾಪ ಪರಿಹಾರವಾಗ್ತದೆ. ಅದಕ್ಕೆ ಛತ್ರಪಾದುಕಗಳನ್ನು ವಿಧುರರಾಗಿ ತಾವು ಮಾಡಿದಂತಹ ಪಾಪವನ್ನು ಜೋರಾಗಿ ಕಿರಿಸ್ತಾ ಹೋಗಬೇಕು. ನಾನು ಇಂಥ ಪಾಪ ಮಾಡಿದ್ದೇನೆ ಅಂತ ಹೇಳಿ ಸೇತು ದರ್ಶನಕ್ಕಿಂತ ಮುಂಚೆ ಕಿರಿಸ್ತಾ ಹೋಗಬೇಕು. ಚಪ್ಪಲ ಹಾಕೋಬಾರದು, ಛತ್ರಪಾದುಕಗಳನ್ನು ಬಿಡಬೇಕು. ತಾವು ಮಾಡಿದ ಪಾಪವನ್ನು ಘೋಷಣೆ ಮಾಡ್ತಾ ಹೋಗಬೇಕು. ಸಾಮಾನ್ಯ ನಾವು ಏನು ಮಾಡ್ತಿರ್ತೀವಿ ಅಂದರೆ, ನಾವು ಮಾಡಿದಂತಹ 2 3
ಗುಣ ಇರ್ತದೆ ಅಥವಾ ಯಾವುದೋ ಒಂದು ಸತ್ಕರ್ಮ ಇರ್ತದೆ. ಆ ಸತ್ಕರ್ಮವನ್ನು ನಾವು ಹೇಳ್ತಾ ಹೋಗ್ತೇವೆ. ನಾನು ಅಷ್ಟನ್ನು ದಾನ ಮಾಡಿದೆ, ಇಷ್ಟು ಜಪ ಮಾಡಿದೆ, ಇಷ್ಟು ಉಪವಾಸ ಮಾಡಿದೆ, ಅವರಿಗೆ ಇಷ್ಟು ಉಪಕಾರ ಮಾಡಿದೆ ಅಂತ ಹೇಳಿ ಮಾಡಿದಂತಹ ಸ್ವಲ್ಪ ಕರ್ಮ, ಅಲ್ಪ ಸ್ವಲ್ಪ ಏನು ಪುಣ್ಯಕರ್ಮಗಳಿವೆಯೋ ಅದನ್ನೆಲ್ಲ ಹೇಳಿಬಿಡ್ತೇವೆ. ಅದೆಲ್ಲ ಪುಣ್ಯ ಹೋಗಿಬಿಡುತ್ತದೆ ನಮಗೆ, ಇದು ಗೊತ್ತೇ ಇಲ್ಲ ನಮಗೆ. ಆದರೆ ಇದ್ದ ಪಾಪವನ್ನು ಒಳಗೆ ಇಟ್ಟುಕೊಂಡ್ಬಿಡ್ತೇವೆ. ಪಾಪಕರ್ಮವನ್ನು ಮಾಡಿದ್ದನ್ನು ಯಾರಿಗೂ ಹೇಳುವುದಿಲ್ಲ. ಯಾಕೆ? ಮಾಡಿದ್ದನ್ನು ಹೇಳಿಬಿಟ್ರೆ ಮನುಷ್ಯನಿಗೆ ಏನು ಅನ್ನಿಸ್ತದೆ ಅಂದರೆ, ನಾನು ಕೆಟ್ಟವ ಅಂತ ಸಮಾಜ ತಿಳಿತದೆ, ಅಧರ್ಮಿ ಅಂತ ತಿಳಿತದೆ, ಸಮಾಜ ನನ್ನನ್ನು ದೂರ ಮಾಡ್ತದೆ ಅಂತ ತಿಳಿದಿರ್ತಾನೆ. ಆದರೆ ಹಾಗಿಲ್ಲ. ತಾನು ಮಾಡಿದ ಪಾಪವನ್ನು ಜೋರಾಗಿ ಹೇಳಬೇಕು ಅಂತಿದೆ, ತಾನು ಮಾಡಿದ ಸತ್ಕರ್ಮಗಳನ್ನು ಒಳಗಿಟ್ಕೋಬೇಕು ಅಂತಿದೆ. ಯಾರ ಮುಂದೂ ಹೇಳಬಾರದು. ಹೇಳಿದರೆ ಪುಣ್ಯ ಹೋಗಿಬಿಡುತ್ತದೆ. ಹೇಳಿದ ಪಾಪ ದೊಡ್ಡವ್ರ ಮುಂದೆ ನಾವು ಮಾಡಿದ ಪಾಪಗಳನ್ನು ದೊಡ್ಡವ್ರ ಮುಂದೆ ಹೇಳಿದರೆ ಪಾಪ ಹೋಗ್ತದೆ. ಪೂರ್ಣ ಮಟ್ಟಿಗೆ ಹೋಗದೇ ಇದ್ದರೂ ಎಷ್ಟು ಹೋಗಬೇಕು ಅಷ್ಟು ಹೋಗ್ತದೆ. ಇನ್ನು ಅನುಷ್ಠಾನ, ಪ್ರಾಯಶ್ಚಿತ್ತ ಮತ್ತು ತಾನು ತಪಿತನಾಗಿ ಅದನ್ನು ಅನುಷ್ಠಾನ ಮಾಡಿದರೆ ಆ ಪಾಪಗಳು ಪೂರ್ಣವಾಗಿ ನಶಿಸ್ತದೆ ಅಂತ ಧರ್ಮಶಾಸ್ತ್ರ. ಹಾಗಾಗಿ ಮಾಡಿದಂತಹ ಸತ್ಕರ್ಮಗಳು ಏನೇ ಇರಲಿ, ಅದು ಯಾವುದೇ ಸತ್ಕರ್ಮ ಇರಲಿ, ಪೂಜಾ, ಆರಾಧನೆ, ಸೇವಾ, ಉಪಕಾರ, ವ್ರತಾನುಷ್ಠಾನ, ಉಪವಾಸ, ದಾನ, ಯಜ್ಞ, ತಪಸ್ಸು ಏನೇ ಇರಲಿ, ಅದು ಯಾವುದೇ ವಿಧವಾದ ತಪಸ್ಸಿದ್ದರೂ ಆ ತಪಸ್ಸನ್ನು ಯಾರ ಮುಂದೂ ಹೇಳಬಾರದು ಅಂತಿದೆ. ನಮ್ಮದು ಪೂರ್ಣ ವಿರುದ್ಧವಾಗಿರುತ್ತದೆ. ಮಾಡಿದ್ದು ಸ್ವಲ್ಪ ಇರ್ತದೆ, ಹೇಳೋದು ಭಾಳ ಆಗಿರ್ತದೆ. ಪಾಪ ಮಾಡಿದ್ದು ಭಾಳ ಇರ್ತದೆ, ಏನೂ ಮಾಡಿಲ್ಲ ಅಂತ ಹೇಳ್ಕೊಳ್ತಾನೆ ಮನುಷ್ಯ. ಹಾಗಾಗಿ ಪಾಪ ಉಳಿದು ಬಿಡುತ್ತದೆ, ಪುಣ್ಯ ಹೋಗಿಬಿಡುತ್ತದೆ. ಹಾಗಾಗಿ ಪುಣ್ಯವನ್ನು ಎಂದೂ ಹೇಳಿಕೊಳ್ಳಬಾರದು, ಪಾಪವನ್ನು ಎಂದೂ ಮುಚ್ಚಿಟ್ಟುಕೊಳ್ಳಬಾರದು. ಹಾಗಾಗಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳು ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ಇದನ್ನು ಹೇಳ್ತಾರೆ. ಛತ್ರ ವಿದುರಗಳನ್ನು ರಹಿತರಾಗಿ ಸ್ವಕೃತ ಪಾಪವನ್ನು ಘೋಷಣೆ ಮಾಡ್ತಾ ಹೋಗಿ ತಾನು ನಮಸ್ಕಾರ ಮಾಡಿದ ಅಂತಂದರೆ ಅಲ್ಲಿಯೂ ಕೂಡ ಅನೇಕ ತತ್ವಗಳಿವೆ. ಆ ಯೋಗ್ಯತಾ ಎಲ್ಲ ಬರ್ತದೆ. ಅಲ್ಲಿ ಇದ್ದಾಗ ಆ ಮನುಷ್ಯ ಪಾಪವನ್ನು ಕಳೆದುಕೊಳ್ಳುತ್ತಾನೆ. ಆ ವರುಣ ತಾನು ಪ್ರಾರ್ಥನೆ ಮಾಡಿಕೊಂಡು ಸೇತುವೆಯನ್ನು ರಾಮಚಂದ್ರ ದೇವರು ಕಪಿಗಳಿಂದ ಸೇರಿಸಿ ಕಟ್ಟಿಸ್ತಾನೆ ಅಂದರೆ ಪ್ರಾರ್ಥನೆ ಮಾಡ್ತಾನೆ. ನಿನಗೆ ಈ ಮುಂದೆ ಕೀರ್ತಿ ಬರಲಿ ಭಗವಂತ, ನಿನ್ನ ಹೆಸರು ಅಜರಾಮರರಾಗಿ ಇಲ್ಲಿ ಉಳಿಬೇಕು ಅಂತ ಹೇಳಿ, ಆಗಲಿ ಅಂತ ಹೇಳಿ, ಕಾಮಂ ಪ್ರಯಾಹಿ ಜಹಿ ವಿಶ್ರವಸೋಹಮೇಹಂ ತ್ರೈಲೋಕ್ಯ ರಾವಣಂ ಅನುಯಾಹಿ ವೀರಪತ್ನಿಂ, ರಾವಣನ ಸಂಹಾರ ಮಾಡಿ ನಿನ್ನ ಹೆಂಡತಿಯನ್ನು ನೀನು ಪಡೆದುಕೋ ಅಂತ ಹೇಳಿ, ಬುದ್ಧಂತಿ ಸೇತು ಮಿಹತೆ ಯಶಸೋ ವಿಹತ್ತೆ ಗಾಯಂತಿ ದಿಗ್ವಿಜಯಿನೋ ಯೋಪೇತ್ಯ ಭೂಪಾಹ. ಇಷ್ಟು ಹೇಳಿದಾಗ ಸರಿ ಆಗಲಿ ಅಂತ ಎಲ್ಲರೂ ಕೂಡ ಅಲ್ಲಿ ವಿಶ್ವಕರ್ಮನು ಕಪಿರೂಪದಿಂದ ರಾಮದೇವರ ಸೇವೆ ಮಾಡಲಿಕ್ಕಾಗಿ ಇರ್ತಾನೆ. ಅವನನ್ನು ಮುಂದೆ ಮಾಡಿಕೊಂಡು ಎಲ್ಲ ಅದ್ಭುತವಾದಂತಹ ಸೇತುವೆಯನ್ನು ಕಟ್ತಾರೆ. ಅಸಂಖ್ಯ ಪ್ರಜೆಗಳು, ಅಸಂಖ್ಯ ಕಪಿಗಳು, ಇಡೀ ಸೇತು 100 ಯೋಜನದಷ್ಟು ಸೇತುವನ್ನು ಕಟ್ಟಿದಾಗಲೂ ಸೇತು ಪೂರ್ಣ ಕಪಿಗಳು ತುಂಬಿರ್ತಾರೆ. ಕಪಿಗಳು ತುಂಬಿ ಮತ್ತು ದಂಡೆಗೆ ಕಪಿಗಳು ಪೂರ್ಣ ತುಂಬಿರ್ತಾರೆ. ಅಂದರೆ ವಿಚಾರ ಮಾಡಿರಿ ಎಷ್ಟು ಕಪಿಗಳಿದ್ದಾರೆ ಅಂತ ಹೇಳಿ. ಹಾಗಾಗಿ ರಾಮಾಯಣ ಲೆಕ್ಕನೆ ಕೊಡೋದಿಲ್ಲ. ಏನು ಹೇಳಿಬಿಡ್ತದೆ, ಕಪಿಗಳು ಎಷ್ಟಿದ್ದಾರೆ ಅಂದರೆ ಅಸಂಖ್ಯ ಕಪಿಗಳು ರಾಮನ ಜೊತೆಗೆ ಬಂದಿದ್ದಾರೆ ಯುದ್ಧ ಮಾಡುವುದಕ್ಕಾಗಿ. ಹೀಗೆ ಆ ಸಮುದ್ರ ರಾಜ ಶರಣಾಗತನಾಗಿ ರಾಮದೇವರನ್ನು ಒಲಿಸಿ ನನ್ನ ಮೇಲೆ ಸೇತುವನ್ನು ಕಟ್ಟು ಅಂತ ಹೇಳಿ ಕಟ್ಟಿಸಿ ಎಲ್ಲರೂ ಕೂಡ ಆ ಕಡೆಗೆ ಸಾಗಿದ್ದಾರೆ. ಸಾಗಿದಾಗ ಸೇತು ಬಂಧನ ಆಯಿತು. ಲಂಕೆ ಪ್ರವೇಶ ಮಾಡಬೇಕು ಅಂದರೆ 4 ದ್ವಾರಗಳಿವೆ. ಲಂಕೆಗೆ 4 ದ್ವಾರಗಳಿವೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹೇಳಿ 4 ದ್ವಾರಗಳಿವೆ. ಆ ದ್ವಾರಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗ್ತಾರೆ. ಪಶ್ಚಿಮ ದ್ವಾರಕ್ಕೆ ಪ್ರಮಾಥಿ ಮತ್ತು ಪ್ರಘಸ್ರ, ಅವನ ಜೊತೆಗೆ ಹನುಮಂತ ಪಶ್ಚಿಮ ದ್ವಾರಕ್ಕೆ ಹೋಗ್ತಾರೆ. ಪೂರ್ವದ್ವಾರಕ್ಕೆ ಮೈಂದ, ವಿವಿಧ, ಅವರ ಜೊತೆಗೆ ನೀಲ ಹೋಗ್ತಾನೆ. ದಕ್ಷಿಣ ದ್ವಾರಕ್ಕೆ ಗಜ, ಗವಾಕ್ಷ ಮತ್ತು ಅಂಗದ ಇವರು ಹೋಗ್ತಾರೆ. ಉತ್ತರ ದ್ವಾರಕ್ಕೆ ಸ್ವಯಂ ಶ್ರೀರಾಮಚಂದ್ರ ದೇವನೇ ಹೋಗ್ತಾನೆ. ಎಲ್ಲ ದ್ವಾರಗಳಿಗೂ ಅಸಂಖ್ಯರಾಗಿ ಕಪಿ ಸೈನ್ಯ ತುಂಬಿ ಬರೆದಿರುತ್ತದೆ. ಇಷ್ಟು ಎಲ್ಲ ಸುಗ್ರೀವ ಸ್ವಯಂ ಪರಮಾತ್ಮ ರಾಜನ ಜೊತೆಗೆ ಸುಗ್ರೀವನ ಜೊತೆಗೆ ಉತ್ತರ ದ್ವಾರಕ್ಕೆ ಹೋಗಿದ್ದಾನೆ. ಇಷ್ಟು
ಎಲ್ಲ ಕಡೆಗೆ ಅಸಂಖ್ಯ ಕಪಿಗಳು ಸೇರಿದ್ದಾರೆ. ಆ ದ್ವಾರದ ಸುತ್ತಲೂ ಎಲ್ಲರೂ ಇದ್ದಾರೆ. ಆ ಕಡೆಗೂ ಕೂಡ ಗೊತ್ತಾಗಿದೆ, ಓ ರಾಮ ಸೇತುವನ್ನು ಕಟ್ಟಿ ಎಲ್ಲ ಕಪಿಗಳನ್ನು ಕರೆದುಕೊಂಡು ಯುದ್ಧಕ್ಕಾಗಿ ಬಂದು ಸೀತೆಯನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದಾನೆ ಅಂತ ಸುದ್ದಿ ರಾವಣನಿಗೂ ತಿಳಿಯುತ್ತದೆ. ತಿಳಿದಾಗ ರಾವಣನು ಕೂಡ ತಾನು ಒಬ್ಬೊಬ್ಬರಿಗೆ ಒಂದೊಂದು ದ್ವಾರದಲ್ಲಿ ನಿಯಾಮಕರಾಗಿ ಆ ಬಂದ ಶತ್ರುಗಳನ್ನು, ಅಂದರೆ ಕಪಿಗಳು ರಾಮದೇವರು ಬಂದದ್ದನ್ನು ತಡೆಯುವುದಕ್ಕಾಗಿ ತಾನೂ ಕೂಡ ಒಂದು ವಿಚಾರ ಮಾಡಿ ಅಲ್ಲಲ್ಲಿ ಅವರನ್ನು ನಿದ್ರಿಸಿರ್ತಾನೆ. ದ್ವಾರಂ ನಿರೋಧ ಸಮಯೇ ಚ ದಿದೇಶ ಪುತ್ರಂ ವಾರಾಂಪತೆ ದಿಶಿ ಸುರೇಶ್ವರ ಶತ್ರುಮುಗ್ರಂ ಪ್ರಾಚ್ಯಾಂ ಪ್ರಹಸ್ತ ದಿಶಿ ವಜ್ರದ್ರೌಷ್ಟಂ ಸೇನಾಧಿಪಸ್ಯ ಶಶಿನ ಸ್ವಯಮೇವ ಚಾಗಾತ್. ಆಗ ಅಲ್ಲಿಯೂ ಕೂಡ ಇಂದ್ರಜಿತ್ ಅವನು ಪಶ್ಚಿಮ ದಿಕ್ಕಿಗೆ ಕಳಿಸಿದ್ದಾರೆ, ಪೂರ್ವ ದಿಕ್ಕಿಗೆ ಪ್ರಶಸ್ತ ಅಂತನೋ ರಾಕ್ಷಸ ಅವನನ್ನು ಕಳಿಸಿದ್ದಾರೆ, ದಕ್ಷಿಣ ದಿಕ್ಕಿಗೆ ವಜ್ರದಂಷ್ಟ್ರ, ಉತ್ತರ ದಿಕ್ಕಿನಲ್ಲಿ ರಾಮ ಸುಗ್ರೀವ ಎಲ್ಲಿ ಹೋಗಿದ್ದಾರೋ ಅಲ್ಲಿ ಉತ್ತರ ದಿಕ್ಕಿನಲ್ಲಿ ಮತ್ತು ಸ್ವಯಂ ತಾನೇ ಯಾರು ರಾವಣ ತಾನು ಬಂದಿದ್ದಾನೆ. ಆಗ ವಿಜ್ಞಾಯ ತತ್ ಇದನ್ನೆಲ್ಲ ತಿಳಿದುಕೊಂಡ್ರು. ಓ ಯಾರ್ಯಾರ ದ್ವಾರಕ್ಕೆ ಯಾರ್ಯಾರು ಬಂದಿದ್ದಾರೆ ಅಂತ ತಿಳಿದುಕೊಂಡಾಗ ಇಂದ್ರಜಿತ್ ಸಾಮಾನ್ಯನಾದವನಲ್ಲ, ಭಾರಿ ಪರಾಕ್ರಮಿಯವನು. ಹಾಗಾಗಿ ಇಂದ್ರಜಿತ್ ಬಂದದ್ದು ಎಲ್ಲಿ? ಪಶ್ಚಿಮ ದಿಕ್ಕಿಗೆ. ಪಶ್ಚಿಮ ದಿಕ್ಕಿಗೆ ಬಂದದ್ದು ಮತ್ತು ಪ್ರಮಾಥಿ ಪ್ರಘಸ. ಆಗ ಪಶ್ಚಿಮ ದಿಕ್ಕಿನಲ್ಲಿ ಯಾವ ಗದ್ದಲಿಲ್ಲ, ಗೊಂದಲ ಇಲ್ಲ, ಟೆನ್ಷನ್ ಇಲ್ಲ. ಯಾಕೆಂದರೆ ಹನುಮಂತ ದೇವರಿದ್ದಾರೆ ಸ್ವಯಂ. ಹಾಗಾಗಿ ಹನುಮಂತನ ಪರಾಕ್ರಮವನ್ನು ಮತ್ತು ಇವನು ನೋಡಿಬಿಟ್ಟಿದ್ದ ಇಂದ್ರಜಿತ್. ತಾನು ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗಲೂ ಏನೂ ಇವನಿನ್ನು ಅಳ್ಳಾಡಿಸ್ಲಿಕ್ಕಾಗಲಿಲ್ಲ. ತಾನು ಏನೋ ಕಟ್ಟಿಕೊಂಡಿದ್ದಾನೇನೋ ಅಂತನ್ನುವ ಜ್ಞಾನ ಅವನಿಗೆ ಗೊತ್ತಿತ್ತು. ಮತ್ತು ಎಲ್ಲ ಅಶೋಕವನ್ನು ಧ್ವಂಸ ಮಾಡಿದ್ದು, ಅಲ್ಲಿಂದ ಎಲ್ಲ ರಾವಣ ಬಂದು ಅಂದರೆ ಲಂಕೆಗೆ ಬಂದು ಏನೇನು ಮಾಡಿದ್ದಾನೆ ಅಂತನ್ನೋದನ್ನು ಪೂರ್ಣ ತಾನು ನೋಡಿದ್ದಾನೆ. ಮತ್ತು ಹನುಮಂತನ ಬಲವನ್ನು ಕಂಡಿದ್ದಾನೆ, ಸ್ವಯಂ ಅನುಭವಿಸಿದ್ದಾನೆ. ಹಾಗಾಗಿ ಯಾರ್ಯಾರು ಬೇರೆ ಕಡೆಗೆ ಬಂದಿದ್ದಾರಲ್ಲ ಅವ್ರನ್ನೆಲ್ಲ ಪೂರ್ವ ದಿಕ್ಕಿಗೆ ಪ್ರಶಸ್ತ, ದಕ್ಷಿಣ ದಿಕ್ಕಿಗೆ ವಜ್ರದಂಟ, ಉತ್ತರ ದಿಕ್ಕಿಗೆ ತಾನೇ ಸ್ವಯಂ ತಾನು ಹೋದದ್ದನ್ನು ಕೇಳಿ ಎಲ್ಲ ಕಡೆಗೂ ಕೂಡ ವಿಜ್ಞಾಯ ತತ್ ಸ ಭಗವಾನ್ ಹನುಮಂತಮೇವ ದೇವೇಂದ್ರ ಶತ್ರು ವಿಜಯಾಯ ವಿಜಯೇಶ ಚಾಶು ನೀಲಂ ಪ್ರಶಸ್ತ ನಿಧಿನಾಯ ಚ ವಜ್ರದಂಷ್ಟ್ರಂ ಹಂತುಂ ಸುರೇಂದ್ರ ಸುತಸೂನುಮಥಾದಿದೇಶ ಮಧ್ಯೆ ಹರೀಶ್ವರ ಮಧಿಜ್ಜ ಧನುರ್ನಿಯುಜ್ಜ. ಹೀಗೆ ತಾನು ಹನುಮಂತ ದೇವರು, ರಾಮ ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಘನಘೋರವಾದ ಯುದ್ಧವಾಗ್ತದೆ. ಅನೇಕ ಜನ ಅಲ್ಲೆಲ್ಲ ಸತ್ತು ಹೋಗ್ತಾರೆ. ಅನೇಕ ಜನರನ್ನು ತಾನು ಪರಮಾತ್ಮ ಕೊಲ್ತಾನೆ. ಆಗ ಎಲ್ಲ ದ್ವಾರಗಳನ್ನು ಪರಮಾತ್ಮ ಮುರಿದು ಹಾಕ್ತಾನೆ. ಅಲ್ಲಲ್ಲಿ ಹೋದಾಗ ವಜ್ರದಂಷ್ಟ್ರ, ಧೂಮನೇತ್ರ ಮತ್ತು ಹೀಗೆ ಅನೇಕ ರಾಕ್ಷಸರು, ಧೂಮನೇತ್ರ, ವಿದ್ಯುಜ್ಜುಕ್ಫ, ಪ್ರಮಾಥಿ, ಹೀಗೆ ಎಲ್ಲರೂ ಕೂಡ ರಾವಣನು ಕಳಿಸಿರ್ತಾನೆ. ಎಲ್ಲರೂ ಬ್ರಹ್ಮದೇವರ ವರ, ರುದ್ರದೇವರ ವರದಿಂದ ಅವಧ್ಯರಾಗಿರ್ತಾರೆ. ಕೆಲವರನ್ನು ಹನುಮಂತ ದೇವರು ಸಂಹಾರ ಮಾಡ್ತಾರೆ, ಕೆಲವರನ್ನು ರಾಮಚಂದ್ರ ದೇವರು, ಕೆಲವರು ಲಕ್ಷ್ಮಣ, ಸುಗ್ರೀವ, ನೀಲ, ಮೈಂದ ಎಲ್ಲರೂ ಕೂಡ ಆಯಾ ಅಸುರರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಇಷ್ಟು ಕಥೆ ನಡೀತಾ ಇದೆ. ಅಕಂಪನೋ ರಾಕ್ಷಸೋ ನಿಶಾಚರೇಶ ಚೋದಿತ ಉಮಾಪದೇ ವರಧತಃ ಕ್ಷಣಾತ್ ಹತೋ ಹನುಮತ. ಹೀಗೆ ಹನುಮಂತ ದೇವರು ಅನೇಕ ಜನರನ್ನೂ ಕೂಡ ಸಂಹಾರ ಮಾಡಿದ್ದಾರೆ ಅಂತ ಕಥೆಯನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಕುಂಭಕರ್ಣ ಬರ್ತಾನೆ. ಅವನ ವಿಚಿತ್ರವಾದ ಬಲ, ಸಾಮರ್ಥ್ಯ, ಅವನ ದೇಹಕ್ಕೆ ಗಾತ್ರಕ್ಕೆ ತಕ್ಕಂತೆಯೇ ಅವನ ಬಲ ಸಾಮರ್ಥ್ಯಗಳು ಇವೆ. ಅದನ್ನು ಕೂಡ ಮುಂದೆ ವರ್ಣನೆ ಮಾಡೋರಿದ್ದಾರೆ. ಇವತ್ತಿನ ಭಾಗವನ್ನು ಇಲ್ಲಿಗೆ ಸಮಾಪ್ತಿಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣೋರ್ಮೇ ಪರಮಸ್ಸೃಹತ್.